ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಅಲ್ಲದೆ ಆ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದು ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಮಾರ್ಚ್ 1ರಂದು ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ತಿಳಿಸಿದರು. ಕುಮಟಾ ಪಟ್ಟಣದ ಮೂರೂರು ಕ್ರಾಸ್ ಸಮೀಪದ ನೂತನ ಬಿಜೆಪಿ ಕಾರ್ಯಾಲಯದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಗೆ ಮೀಸಲಿಟ್ಟ ಹಣವನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಈ ಬಗ್ಗೆ ಕಳೆದ 2 ವರ್ಷಗಳಲ್ಲಿ ಅನೇಕ ಹೋರಾಟಗಳನ್ನ ಮಾಡಿ ಖಂಡಿಸಿದ್ದೇವೆ. 2023-24ನೇ ಸಾಲಿನಲ್ಲಿ ಮೀಸಲಿಟ್ಟ 11,000 ಕೋಟಿ ರೂಪಾಯಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡ ಬಗ್ಗೆ ಅವರೇ ಒಪ್ಪಿಕೊಂಡಿದ್ದಾರೆ. 2024-25ನೇ ಸಾಲಿನಲ್ಲೂ ಸಹ 14,488 ಕೋಟಿ ರೂಪಾಯಿ ಹಣ ಇತರೆ ಇಲಾಖೆಗೆ ವರ್ಗಾಯಿಸಿದ ಬಗ್ಗೆಯೂ ಒಪ್ಪಿಕೊಂಡಿದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಗೆ ಮೀಸಲಾಗಿಟ್ಟಂತಹ ಹಣವನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿರುವಂತದ್ದನ್ನು ನಾವು ಕಳೆದ 2 ವರ್ಷದಿಂದ ಹೇಳ್ತಾ ಬಂದಿದ್ದೇವೆ. ಕಳೆದ 2 ವರ್ಷಗಳಲ್ಲಿ ಅನೇಕ ಹೋರಾಟಗಳನ್ನ ಮಾಡಿ ಅದರ ಸರ್ಕಾರಕ್ಕೆ ಇದನ್ನ ಖಂಡಿಸ್ತಾ ಇರುವಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೇವೆ. 2023-24ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಇಲಾಖೆಗೆ ಮೀಸಲಾಗಿಟ್ಟಂತಹ ಹಣವನ್ನು ಸುಮಾರು 11,000 ಕೋಟಿ ರೂಪಾಯಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿ ಅವರು ಹೇಳಿ ಒಪ್ಪಿಕೊಂಡಿದ್ದಾರೆ. ಹಾಗೆ 24 ಮತ್ತು 25ನೇ ಸಾಲಲ್ಲೂ ಸಹ 14,488 ಕೋಟಿ ಸುಮಾರು 15,000 ಕೋಟಿ ಹಣವನ್ನು ಬೇರೆ ಇಲಾಖೆಗೆ ವರ್ಗಾಯಿಸಿದ್ದನ್ನ ಮೊನ್ನೆ ಒಪ್ಪಿಕೊಂಡಿದ್ದಾರೆ. 7C ಪ್ರಕಾರ ಇತರ ಇಲಾಖೆಗೆ ವರ್ಗಾವಣೆ ಮಾಡಿದ್ದೇವೆಂದು ದಿನೇಶ್ ಗುಂಡೂರಾವ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ. 7C ಅಡಿಯಲ್ಲಿ ಹಣ ಬಳಕೆ ಮಾಡಿಕೊಂಡಿರುವುದು ಖಂಡನೀಯ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣ ಅವರಿಗೆ ಬಳಕೆಯಾಗಬೇಕು ಎನ್ನುವ ಕಾರಣಕ್ಕೆ ಮಾರ್ಚ್ 1ರಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರವಾರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ 1,000ಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದರು. ಇದನ್ನ ನಾವು 7C ಪ್ರಕಾರ ಈ ಹಣವನ್ನ ಬೇರೆ ಇಲಾಖೆಗೆ ವರ್ಗ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನ ಬಳಸಿಕೊಂಡಿದ್ದೇವೆ ಅನ್ನೋದನ್ನು ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ. ಇಲ್ಲಿ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2023ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಯಾವುದೇ ಇಲಾಖೆಗೆ ಮೀಸಲಾಗಿದ್ದಂತಹ ಹಣವನ್ನ ಅದೇ ಇಲಾಖೆಗೆ ವಿನಿಯೋಗ ಆಗಬೇಕು ಅನ್ನೋದನ್ನ ಇಟ್ಕೊಂಡು ಅಲ್ಲಿಗೆ ವಿನಿಯೋಗ ಆಗಬೇಕು ಅಂತ ಹೇಳಿ 7D ಅನ್ನ ಕಿತ್ತಾಕಿದ್ರು. ನಾವೀಗ ಆಗ್ರಹ ಮಾಡ್ತಾ ಇರುವುದು ಈ 7C ಅಡಿಯಲ್ಲಿ ನೀವೇನು ಈ ಹಣವನ್ನ ಬಳಕೆ ಮಾಡಿಕೊಂಡಿದ್ದೀರಿ ಆಗಬಾರ್ದು. ಯಾಕೆಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಇಲಾಖೆಗೆ ಮೀಸಲಾಗಿದ್ದಂತಹ ಹಣ ಆಗಿರೋದ್ರಿಂದ ಅದನ್ನು ಅದೇ ಸಮುದಾಯಕ್ಕೆ ಬಳಸಬೇಕು, ಇದು ನಮ್ಮ ಆಗ್ರಹ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನ ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿರುವುದು ಸಾಬೀತಾಗಿದೆ. ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಪಕ್ಷ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ. ಹಾಲಿನ ದರ, ವಿದ್ಯುತ್ ದರ, ಬಸ್ ದರ, ಮುದ್ರಾಂಕ ಶುಲ್ಕ, ಇದೀಗ ನೀರಿನ ದರವನ್ನು ಏರಿಸಿ ಜನರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿದ್ದಾರೆ. ಬೇರೆಯವರಿಗೆ ಉಪದೇಶ ಮಾಡುವುದರಲ್ಲಿ ಕಾಂಗ್ರೆಸ್ ಪಕ್ಷ ನಿಸ್ಸೀಮವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕಾಗಿ ಮೀಸಲಿಡುವಂತಹ ಹಣ, ಆ ಹಣವನ್ನ ಬೇರೆ ಕೆಲಸಕ್ಕೆ ವಿನಿಯೋಗವನ್ನ ಮಾಡಿದ್ದಾರೆ ಅನ್ನೋದನ್ನ ನಮ್ಮ ಪಕ್ಷ ವಿರೋಧ ಪಕ್ಷದಲ್ಲಿ ಸಾಕಷ್ಟು ಸಾರಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ. ಯಾರು ಸಂವಿಧಾನದ ಬಗ್ಗೆ ಮತ್ತು ಅಂಬೇಡ್ಕರ್ ಬಗ್ಗೆ ಹೇಳುವಂತ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿಯವರ ಪರವಾಗಿದ್ದೇವೆ, ಪರಿಶಿಷ್ಟ ಪಂಗಡದ ಪರವಾಗಿದ್ದೇವೆ ತಾವು ಎನ್ನುವಂತ ಕಾಂಗ್ರೆಸ್ ಪಕ್ಷದ್ದು ಬಹಳ ಕೀಳುಮಟ್ಟದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಆ ಸಮಾಜಕ್ಕೆ ಸಿಗ್ಬೇಕಾದಂತ ಅನುದಾನವನ್ನ ಬೇರೆ ಇದಕ್ಕೆ ಅಂದ್ರೆ ಗ್ಯಾರಂಟಿ ಯೋಜನೆಗೆ ಕೊಡುವಂಥದ್ದು. ಇವತ್ತು ಅವರು ಗ್ಯಾರಂಟಿ ಕೊಡ್ಲಿಕ್ಕೆ ಹಣವನ್ನ ಹಾಲಿನ ದರ ಏರಿಸಿದ್ರು, ವಿದ್ಯುತ್ ದರ ಏರಿಸಿದ್ದಾರೆ, ಬಸ್ ದರ ಏರಿಸಿದ್ದಾರೆ, ಲ್ಯಾಂಡಿನ ರಿಜಿಸ್ಟ್ರೇಷನ್ ಫೀಸ್ ಏರಿಸಿದ್ದಾರೆ, ಮುದ್ರಾಂಕ ಶುಲ್ಕ, ಈಗ ನಿನ್ನೆ ಬಂದಿದೆ ನೀರಿನ ದರ. ನೀರಿನ ದರನು ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಂದಿದೆ. ಇಷ್ಟು ಹಣ ಬಂದರೂ ಸಹ ಜನರ ಮೇಲೆ ಹೇರಿ ಅವರಿಗೆ ನಿಭಾಯಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನೋಡಿದ್ರೆ ವಿಚಿತ್ರ ಅನಿಸ್ತಾ ಇದೆ. ಬೇರೆಯವರಿಗೆ ಉಪದೇಶ ಮಾಡೋದ್ರಲ್ಲಿ ಕಾಂಗ್ರೆಸ್ ನಿಸ್ಸೀಮ ಅನ್ನುವಂಥದ್ದನ್ನು. ಅದರಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಅವರು ಮುಡಾ ಸೇರಿ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಜಗಜ್ಜಾಹೀರಾಗಿದೆ. ರಾಜ್ಯದ ಜನರೇನು ಮೂರ್ಖರೇ ಅಥವಾ ನಿಮ್ಮ ಪ್ರಕಾರ ಜನ ಓದಿಲ್ಲವೇ?
ಅವರು ದಡ್ಡರಿದ್ದಾರೆಯೇ ಎಂದು ಸಿಎಂ ವಿರುದ್ಧ ಲೇವಡಿ ಮಾಡಿದ್ರು. ಅದರಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಾಕಷ್ಟು ಪ್ರಕರಣಗಳಲ್ಲಿ ಮೂಢ ಪ್ರಕರಣದಲ್ಲಿ ತನಗೇನು ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಕೊನೆಗಳಿಗೆಯಲ್ಲಿ ತಮ್ಮ ಪತ್ನಿ ಭೂಮಿಯನ್ನು ಪಡ್ಕೊಂಡಿದ್ರು, ಅದನ್ನು ವಾಪಸ್ ಮಾಡಿದ್ರು. ಅದು ತನಗೆ ಸಂಬಂಧ ಇಲ್ಲ ಅನ್ನುವಂಥ ಮಾತಾಡ್ತಾರೆ. ಅಂದ್ರೆ ಕರ್ನಾಟಕದ ಜನ ಓದಿಲ್ವಾ, ತಿಳ್ಕೊಂಡಿಲ್ವಾ, ಅಷ್ಟು ದಡ್ರಿದಾರ ಹೇಗೆ ನಮ್ಮ ರಾಜ್ಯದ ಜನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಂವಿಧಾನ ಬರೆದಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸೋಲಿಸಿದ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಬಾಯಿ ತೆಗೆದ್ರೆ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಪಕ್ಷದವರಿಗೆ ನಾಚಿಕೆ ಇಲ್ಲ. ಸಂವಿಧಾನ ಬರೆದಂತ ಡಾಕ್ಟರ್ BR ಅಂಬೇಡ್ಕರ್ ಸೋಲಿಸಿದಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನ ನಾವೆಲ್ಲ ಹೇಳಿದ್ದೇವೆ. ಹೀಗಾಗಿ ಸಾಕಷ್ಟು ಸಾರಿ ಅವರಿಗೆ ಬೇರೆ ಎಲ್ಲ ಏನು ನಮ್ಮ ರಾಷ್ಟ್ರದ ಪ್ರಮುಖರು ಇರ್ತಾರೆ ಅವರಿಗೆ ಯಾಕೆಂತ ಹೇಳಿದ್ರು ಬಾಯಿ ತೆಗೆದ್ರೆ ಅಂಬೇಡ್ಕರ್ ಸುದ್ದಿ ಮಾತಾಡೋದು, ಸಂವಿಧಾನದ ಪರವಾಗಿ ಹೇಳುವಂಥದ್ದು. 1975-76ರಲ್ಲಿ ದೇಶದ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಸಂವಿಧಾನವನ್ನ ತಿರುಚಿದಷ್ಟು ಬೇರೆ ಯಾರೂ ತಿರುಚಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನ ಸುಸೂತ್ರವಾಗಿ ನಡೆಸಲು ಸಾಧ್ಯವಾಗ್ತಿಲ್ಲ. ಇದು ನಮಗೆಲ್ಲ ನೋವು ತಂದಿದೆ. ಹೀಗಾಗಿ ಮಾರ್ಚ್ 1ರಂದು ಜಿಲ್ಲೆಯ ಎಲ್ಲಾ ಮಂಡಲದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಮನವಿ ನೀಡಲಿದ್ದೇವೆ ಎಂದರು. ನಮಗೆಲ್ಲ ಗೊತ್ತಿರ್ಬೋದು 1975-76ರಲ್ಲಿ ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿ ಆ ಸಂವಿಧಾನವನ್ನ ತಿರುಚಿದಷ್ಟು ಬೇರೆ ಯಾವ ಪ್ರಧಾನಮಂತ್ರಿನೂ ತಿರುಚಿಲ್ಲ. ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಚಲವಾದಿ ಮಾತನಾಡಿದ್ರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ನಾಯ್ಕ್, GS ಗುನ್ಗಾ, ಮಂಡಲದ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್, ಗಣೇಶ್ ಪಂಡಿತ್, ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ MG ಭಟ್, KDCC ಬ್ಯಾಂಕ್ ನಿರ್ದೇಶಕ ಗಜು ಪೈ, ಮಂಡಲದ ಉಪಾಧ್ಯಕ್ಷ ತಿಮ್ಮಪ್ಪ ಮುಕ್ರಿ, ಮುಖಂಡರಾದ ಪ್ರಸಾದ್ ನಾಯಕ್, ಪಾಂಡು ಪಟ್ಗಾರ್, ಹನುಮಂತ ಪಟ್ಗಾರ್, ಮಂಜುನಾಥ್ ಮುಕ್ರಿ, ವಿನಾಯಕ್ ನಾಯ್ಕ್, ಅನುರಾಧ ಭಟ್, ಸೂರ್ಯಕಾಂತ್ ಗೌಡ, ಮೋಹಿನಿ ಗೌಡ ಇತರರು ಇದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಇಲಾಖೆ ಮಂತ್ರಿ ಮಂಕಾಳ ವೈದ್ಯರು ಶಿವರಾತ್ರಿಯ ದಿನವಾದ ಬುಧವಾರ ರಾತ್ರಿ ಮಹಾಬಲೇಶ್ವರ ಮಂದಿರಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಲಾಯಿತು. ವೇದಮೂರ್ತಿ ಬಾಲಕೃಷ್ಣ ಜಂಬೆ ನಿರ್ವಹಿಸಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ತಹಶೀಲ್ದಾರ್ ಸತೀಶ್ ಗೌಡ, ದೇವಾಲಯದ ವ್ಯವಸ್ಥಾಪಕ ಸುಬ್ರಹ್ಮಣ್ಯ ಹೆಗಡೆ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗೋಕರ್ಣ ಅಭಿವೃದ್ಧಿ ಕಾರ್ಯಗಳಿಗೆ ರೂಪುರೇಷೆ ತಯಾರಿಸಿ ಯೋಜನೆ ಜಾರಿಗೆ ತರಲು ಬದ್ಧನಾಗಿದ್ದೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಬಂದರು, ಮೀನುಗಾರಿಕೆ, ಒಳನಾಡು ಜಲಸಾರಿಗೆ ಮಂತ್ರಿ ಮಂಕಾಳ ವೈದ್ಯ ಹೇಳಿದರು. ಮುಖ್ಯ ಕಡಲ ತೀರದಲ್ಲಿ ಜಿಲ್ಲಾಡಳಿತ ಹಾಗೂ ಇಲ್ಲಿನ ಉದ್ಯಮಿಗಳ ಸಹಕಾರದೊಂದಿಗೆ 3 ದಿನಗಳ ಕಾಲ ನಡೆಯುವ ಗೋಕರ್ಣ ಉತ್ಸವಕ್ಕೆ ಬುಧವಾರ ರಾತ್ರಿ ಚಾಲನೆ ನೀಡಿ ಮಾತನಾಡಿದ ಅವರು, ಗೋಕರ್ಣ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸಲು ನನ್ನ ಸಹಮತವಿದ್ದು, ಈ ಬಗ್ಗೆ ಶಾಸಕ ದಿನಕರ್ ಶೆಟ್ಟಿ ಸದನದಲ್ಲಿ ಆಗ್ರಹಿಸಿದ್ದು, ಅದರಂತೆ ನಾನು ಪ್ರಯತ್ನ ಮಾಡ್ತೇನೆ ಎಂದು ಭರವಸೆ ನೀಡಿದರು. ಮುಂದಿನ ವರ್ಷದಿಂದ ಆತ್ಮಲಿಂಗವಿರುವ ಮೂಲ ಸ್ಥಳ ಗೋಕರ್ಣ ಹಾಗೂ ಇದರ ಭಾಗಗಳಾದ ಉಳಿದ 4 ಕ್ಷೇತ್ರಗಳಲ್ಲಿ ಗೋಕರ್ಣ ಉತ್ಸವ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಘೋಷಿಸಿದರು. ಸರ್ಕಾರದಲ್ಲಿ ಅಭಿವೃದ್ಧಿಯ ಅನುದಾನದ ಯಾವುದೇ ಕೊರತೆಗಳಿಲ್ಲ. ಮಂದಿರಗಳು, ಮಠ ಹಾಗೂ ಶಾಲೆಯಲ್ಲಿ ಇದ್ದ ಕಡೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದೇ ನನ್ನ ಆದ್ಯತೆ ಎಂದರು. ಚಿತ್ರಣವನ್ನ ನಾನು ರೆಡಿ ಮಾಡಿದ್ದೆ. ಎಲ್ಲೆಲ್ಲಿ ಏನೇನ್ ಆಗ್ಬೇಕು, ನಂದೊಂದು ಸ್ವಲ್ಪ ಮುಂದೆ ಹೋಗಿ ಯೋಚನೆ ಮಾಡುವ. ಯಾರತ್ರ ಏನಾದ್ರು ಕೇಳಬೇಕು ಅಂದ್ರೆ ಅದು ನನ್ಗೆ ಗೊತ್ತಿರಬೇಕು ಆ ರೀತಿಯಲ್ಲಿ. ಹಾಗಾಗಿ ಎಲ್ಲ ಇಲ್ಲಿ ವಿಷಯ ಹೇಳಬೇಕು ಅಂದ್ರೆ ಇಲ್ಲಿ ಪಟ್ಟಣ ಪಂಚಾಯತ್ ಆಗ್ಲೇಬೇಕು. ಗಲಾಟೆನೆ ಮಾಡಿದ್ರು ಶಾಸಕರು ವಿಧಾನಸೌಧದಲ್ಲಿ. ಎಲ್ಲೆಲ್ಲಿ ದೇವಸ್ಥಾನ ಇದೆ, ಎಲ್ಲಿ ಮಠ ಇದೆ, ಎಲ್ಲಿ ಶಾಲೆ ಇದೆ, ಅಲ್ಲಿ ಅಭಿವೃದ್ಧಿ ಆಗ್ಲೇಬೇಕು. ಅಲ್ಲಿ ಯಾವ ರೀತಿನೂ ಕೊರತೆ ಇರಬಾರ್ದು. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ವಿರೋಧ ಮಾಡುವವರು ಏನೇ ಹೇಳಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋರಲ್ಲ, ನಾವು ಮಾಡಿ. ಹಾಗಾಗಿ ಗೋಕರ್ಣ ಅಭಿವೃದ್ಧಿ ಮಾಡೋದು ನಮ್ಮ ಕೆಲಸ ಅನ್ನಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, 15 ದಿನಗಳಲ್ಲಿ ಕಾರ್ಯಕ್ರಮ ಸಂಘಟಿಸಿ ಆರಂಭಿಸೋದು ಕಠಿಣವಾಗಿತ್ತು. ಇದಕ್ಕೆ ಉಸ್ತುವಾರಿ ಸಚಿವರು ಹಾಗೂ ಅವರ ಜೊತೆಗಿರುವ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಉತ್ತಮ ಸಹಕಾರ ನೀಡಿದೆ. ಇದರ ಜೊತೆ ತಾಲೂಕಾ ಮಟ್ಟದ ಅಧಿಕಾರಿಗಳು, ಇಲ್ಲಿನ ಉದ್ಯಮಿಗಳು ಮತ್ತಿತರರ ಸಹಯೋಗದಿಂದ ಇದೇ ಮೊದಲ ಬಾರಿ ಶಿವರಾತ್ರಿಯಂದು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ನಡೆಸಲು ಸಾಧ್ಯವಾಯಿತು ಎಂದರು. ಇಷ್ಟು ವರ್ಷಗಳ ಮಧ್ಯದಲ್ಲಿ ಗೋಕರ್ಣದ ಮಹಾಶಿವರಾತ್ರಿಯ ಉತ್ಸವವನ್ನ ಆಚರಣೆಯನ್ನ ಮಾಡಿದಿರಲಿಲ್ಲ. ಮಾನ್ಯ
ಸಚಿವರಾದಂತ ಮಂಕಾಳು ವೈದ್ಯರವರು ಕಳೆದ ಬಾರಿ ತಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಿ ಮುರುಡೇಶ್ವರದಲ್ಲಿ ಶಿವರಾತ್ರಿ ಉತ್ಸವವನ್ನ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯನ್ನ ಮಾಡಿದ್ರು. ಗೋಕರ್ಣದಲ್ಲಿ ಆಗ್ಲೇಬೇಕು ಎನ್ನುವಂತದಕ್ಕೆ ನನಗೆ ಪ್ರೋತ್ಸಾಹವನ್ನ ನೀಡಿದಂತವರು ಪೊಲೀಸ್ ಅಧೀಕ್ಷಕರು ಎಂ ನಾರಾಯಣರವರು. ಅವರು ಸಹ ಇವತ್ತು ಬಂದಿದ್ರು. ನೀವು ಇಟ್ಕೊಂಡಿದ್ರಿ. ಇವತ್ತು ಜಿಲ್ಲಾಧಿಕಾರಿಗಳು ಒಬ್ಬ ಮಹಿಳೆಯ ಆಗಿ ಇಷ್ಟು ರಾತ್ರಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ನಾನು ಅವರಿಗೆ ಒಂದು ಸಲಾಮನ್ನ ಹೇಳಲೇಬೇಕಾಗ್ತದೆ. ಅದರ ಜೊತೆ ಕಾರ್ಯನಿರ್ವಹಣಾಧಿಕಾರಿಯಾದಂತ ಕಾಂದೂರ್ ಅವರು, ಈಶ್ವರ್ ಕಾಂದೂರ್ ಅವರು ಸಹ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಉತ್ತಮ ಆಡಳಿತಗಾರರು ಎನ್ನುವಂಥದ್ದನ್ನ ಹೆಸರನ್ನ ಗಳಿಸಿದಂತ ಒಬ್ಬ ದಕ್ಷ ಅಧಿಕಾರಿ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ, ಗೋಕರ್ಣ ಉತ್ಸವ ಸಮಿತಿಯ ಪ್ರಮುಖರಾದ ವೇದಮೂರ್ತಿ ರಾಜಗೋಪಾಲ್ ಅಡಿ ಗುರೂಜಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ, ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್, ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಸತೀಶ್ ನಾಯ್ಕ್ ಉಪಸ್ಥಿತರಿದ್ದರು. ವಿದುಷಿ ಸುಮಂಗಲ ರಾವ್ ತಂಡದಿಂದ ನೃತ್ಯಾರ್ಪಣಾ ಕಾರ್ಯಕ್ರಮ ನಡೆಯಿತು. ರಾತ್ರಿ ಬೀಟ್ ಗುರೂಸ್ ತಂಡದಿಂದ ಸಾಂಪ್ರದಾಯಿಕ ಹಾಗೂ ಪಾಶ್ಚಿಮಾತ್ಯ ಶೈಲಿಯ ವಾದ್ಯ ಸಮ್ಮೇಳನದಲ್ಲಿ ಅನೇಕ ಹಾಡುಗಳು ಕೊಳಲಿನ ಮೂಲಕ ನುಡಿಸಿದ್ದು ಜನರನ್ನ ಮನರಂಜಿಸಿತು. ನಂತರ ನಡೆದ ಖ್ಯಾತ ಗಾಯಕ ಆಲ್ ಓಕೆ ತಂಡದ ಲೈವ್ ಬ್ಯಾಂಡ್ ಬಹು ವಿಶಿಷ್ಟವಾಗಿ ಮೂಡಿಬಂತು. ಉಸ್ತುವಾರಿ ಸಚಿವರು ಹಾಗೂ ಅಧಿಕಾರಿಗಳ ತಂಡ ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಹಲವು ಮನೋರಂಜನಾ ಕಾರ್ಯಕ್ರಮವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಧ್ಯರಾತ್ರಿಯಾದ್ರೂ ಸಹ ಈ ಉತ್ಸವದಲ್ಲಿ ಪಾಲ್ಗೊಂಡು ಉತ್ಸುಕತೆ ತೋರಿಸಿದ ಮಹಿಳಾ ಜಿಲ್ಲಾಧಿಕಾರಿ, ಉತ್ತಮ ಆಡಳಿತಗಾರ ಸಿಇಒ ಈಶ್ವರ್ ಕಾಂದು ಹಾಗೂ ಉತ್ಸವ ಇಲ್ಲೇ ನಡೆಯುವಂತೆ ನನ್ನ ಧ್ವನಿಗೆ ಜೊತೆಯಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಾರಾಯಣ್ ಎಂರವರ ಕಾರ್ಯಕ್ಕೆ ಶಾಸಕ ದಿನಕರ್ ಶೆಟ್ಟಿ ಪ್ರಶಂಸಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.